ನಮಸ್ಕಾರ ವೃಶ್ಚಿಕ ರಾಶಿಯವರೇ. ಸರಿಯಾಗಿ ಹಾಗೆಯೇ ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಷ್ಟೋ ವಿಚಿತ್ರವಾದ ಘಟನೆಗಳಿಗೆ ನೀವು ಒಳಗೊಳಗೆ ಅನುಭವಿಸುತ್ತಿರುವ ನರಕಯಾತನೆಗೆ ಅಸಲಿ ಕಾರಣ ಏನೆಂದು ನಿಮಗೆ ಹೇಳಲು ಈ ವಿಡಿಯೋ ನಿಮ್ಮ ಬಳಿ ಬಂದಿದೆ. ನಿಮಗೆ ತಿಳಿಯದಂತೆಯೇ ನಿಮ್ಮ ಸ್ವಂತ ಜನ, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರು, ನಿಮಗೆ ತುಂಬಾ ಆಪ್ತರಾಗಿದ್ದವರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಎಷ್ಟು ಪ್ರಯತ್ನಿಸಿದ್ದಾರೆ ಎಂದು ಗೊತ್ತಾದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಾ. ನಿಮ್ಮ ಬುದ್ಧಿಯೇ ಮಂದವಾಗಿ ಬಿಡುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಆಶ್ಚರ್ಯಕರವಾದ ವಿಷಯ ಏನೆಂದರೆ, ನಿಮ್ಮ ಪತನವನ್ನು ನೋಡಬೇಕೆಂದುಕೊಂಡವರೇ ಈಗ ಪ್ರಾಣಭಯದಿಂದ ನಡುಗುತ್ತಿದ್ದಾರೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ದೈವಶಕ್ತಿ ಈಗ ಜಾಗೃತಗೊಂಡಿದೆ. ಅವರು ನಿಮ್ಮ ಮೇಲೆ ಮಾಡಿದ ಪ್ರತಿಯೊಂದು ಸಂಚು ಈಗ ಅವರ ಕಡೆಗೆ ತಿರುಗುಬಾಣವಾಗುತ್ತಿದೆ. ಅವರು ತೋಡಿದ ಹಳ್ಳಕ್ಕೆ ಅವರೇ ಬೀಳುತ್ತಿದ್ದಾರೆ. ಆದರೆ ನೀವು ತಿಳಿಯದೆ ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೆ ಮಾತ್ರ ಈ ಪರಿಸ್ಥಿತಿ ಮತ್ತೆ ಮೊದಲಿನ ಸ್ಥಿತಿಗೆ ಬರುವ ಅಪಾಯವಿದೆ. ಕೊನೆಯಲ್ಲಿ ನಾನು ಹೇಳುವ ಆ ಸಣ್ಣ ಪರಿಹಾರವನ್ನು ತಿಳಿದುಕೊಂಡರೆ ನಿಮ್ಮ ಶತ್ರುಗಳ ಆಟ ಇನ್ನು ಜೀವನದುದ್ದಕ್ಕೂ ಮುಗಿದು ಹೋಗುತ್ತದೆ. ಅದನ್ನು ಮಾಡದಿದ್ದರೆ ಮಾತ್ರ ಜೀವನದುದ್ದಕ್ಕೂ ಅವರಿಂದ ನೀವು ಸಂಕಟಪಡಬೇಕಾಗುತ್ತದೆ. ಅಸಲು ನಿಮ್ಮ ಮೇಲೆ ಅವರು ಪ್ರಯೋಗಿಸಿದ ಆ ಅದೃಶ್ಯ ಶಕ್ತಿ ಯಾವುದು? ಯಾಕೆ ಅವರು ಈಗ ನಡುಗುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕಾಗಿದೆಯೇ? ಮೊದಲಿಗೆ ನಿಮ್ಮ ಮನಸ್ಥಿತಿಯ ಬಗ್ಗೆ ನಾನು ಒಂದು ಮಾತು ಹೇಳಬೇಕಮ್ಮ. ನಿಮ್ಮ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ವೃಶ್ಚಿಕ ರಾಶಿಯವರು ಎಂದರೆ ತುಂಬಾ ಒಳ್ಳೆಯವರು. ಯಾರಿಗೂ ಯಾವುದೇ ಕೀಡು ಬಗೆಯದ ಸ್ವಭಾವ ನಿಮ್ಮದು. ಯಾರಾದರೂ ಕಷ್ಟದಲ್ಲಿದ್ದರೆ ನಿಮ್ಮ ಜೇಬಿನಲ್ಲಿ ಇರುವುದೆಲ್ಲವನ್ನೂ ತೆಗೆದುಕೊಡುವಷ್ಟು ಕರುಣಾಮಯಿ ಹೃದಯ ನಿಮ್ಮದು. ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಪ್ರಾಣ ಕೊಡಲೂ ಸಹ ಹಿಂದೆ ಮುಂದೆ ನೋಡಲ್ಲ. ಎದುರಿನವರಿಗೆ ಸಹಾಯ ಮಾಡಲು ನಿಮ್ಮ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಓಡುತ್ತೀರಾ. ಆದರೆ ತಿರುಗಿ ನಿಮಗೆ ಸಿಕ್ಕಿದ್ದೇನು ಎಂದು ನೀವೇ ಒಂದು ಬಾರಿ ಎದೆಯ ಮೇಲೆ ಕೈ ಇಟ್ಟುಕೊಂಡು ಯೋಚಿಸಿ. ನಂಬಿಕೆ ದ್ರೋಹ, ಬೆನ್ನಿಗೆ ಇರಿಯುವುದು, ಅಪಮಾನಗಳು ಇವೇ ತಾನೇ ನಿಮಗೆ ಉಳಿದಿರುವುದು? ನೀವು ಯಾರನ್ನು ಕುರುಡಾಗಿ ನಂಬಿದಿರೋ, ಯಾರಿಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು, ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಧಾರೆ ಎರೆದಿರೋ, ಅವರೇ ನಿಮ್ಮ ಅಡಿಪಾಯವನ್ನು ಅಲ್ಲಾಡಿಸಲು ಪ್ರಯತ್ನಿಸಿದರು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವರು ಒಳಗೊಳಗೆ ಕುದಿದರು. ನೀವು ಸಂತೋಷವಾಗಿರುವುದು, ನಿಮ್ಮ ಕುಟುಂಬ ನಗುತ್ತಾ ಆನಂದವಾಗಿರುವುದು ಅವರಿಗೆ ಕಣ್ಣಿಗೆ ನಿದ್ದೆ ಇಲ್ಲದಂತೆ ಮಾಡಿತು. ಅದಕ್ಕೆ ಅವರು ನೇರವಾಗಿ ನಿಮ್ಮ ಮುಂದೆ ಬಂದು ನಿಮ್ಮನ್ನು ಎದುರಿಸಲಾಗದೆ ನಿಮ್ಮ ಬೆನ್ನ ಹಿಂದಿನಿಂದ ನಿಮ್ಮ ಮೇಲೆ ಭಯಂಕರವಾದ ಸಂಚುಗಳನ್ನು ರೂಪಿಸಿದರು. ಆದರೆ ಅವರು ನಿಮ್ಮ ಮೇಲೆ ಎಂತಹ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ ಎಂದು ತಿಳಿದರೆ ನಿಮ್ಮ ರಕ್ತ ಕುದಿಯುತ್ತದೆ. ಅವರು ನಿಮ್ಮ ಮೇಲೆ ಕಳುಹಿಸಿದ್ದು ಕೇವಲ ಕೋಪ, ಅಸೂಯೆಯನ್ನಲ್ಲ ಅಮ್ಮ. ಮಾಟಮಂತ್ರ, ಕೆಟ್ಟ ದೃಷ್ಟಿಯಂತಹ ಅತ್ಯಂತ ಭಯಂಕರವಾದ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮೇಲೆ ಪ್ರಚೋದಿಸಿದ್ದಾರೆ. ಇವೆಲ್ಲಾ ಬರೀ ಮೂಢನಂಬಿಕೆಗಳು. ಈ ದಿನಗಳಲ್ಲಿ ಇಂತಹುದನ್ನೆಲ್ಲ ಯಾರು ನಂಬುತ್ತಾರೆ ಎಂದು ಕೆಲವರು ಅನ್ನಬಹುದು. ಇವೆಲ್ಲಾ ಕೇವಲ ಜ್ಯೋತಿಷ್ಯದ ಪ್ರಕಾರ ಹೇಳುವ ಮಾತುಗಳಷ್ಟೇ ಅಲ್ವಾ ಎಂದು ತಳ್ಳಿಹಾಕಬಹುದು. ಆದರೆ ನಿಮ್ಮ ಜೀವನದಲ್ಲಿ ಹಠಾತ್ತಾಗಿ ಆದ ಬದಲಾವಣೆಗಳು, ನೀವು ಅನುಭವಿಸಿದ ಆ ಮಾನಸಿಕ ಯಾತನೆಯನ್ನು ನೋಡಿದರೆ ಇವೆಲ್ಲವೂ ಅಕ್ಷರಶಃ ಸತ್ಯ ಎಂದು ನಿಮ್ಗೂ ಮನಸ್ಸಿನಲ್ಲಿ ಬಲವಾಗಿ ಅನ್ನಿಸಿರುತ್ತೆ ಅಲ್ವಾ? ವಿಜ್ಞಾನಕ್ಕೆ ನಿಲುಕದ ಕೆಲವು ಅದೃಶ್ಯ ಶಕ್ತಿಗಳು ನಮ್ಮ ಸುತ್ತಲೂ ಇರುತ್ತವೆ ಎಂಬುದನ್ನು ನಿಮ್ಮ ಸ್ವಂತ ಅನುಭವಗಳು ನಿಮಗೆ ಕಲಿಸಿವೆ. ಅಸಲು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಎಂತಹ ಭಯಂಕರವಾದ ಲಕ್ಷಣಗಳು ಕಾಣಿಸಿಕೊಂಡಿವೆ, ಅವು ನಿಮ್ಮ ನೆಮ್ಮದಿಯನ್ನು ಹೇಗೆ ದೂರ ಮಾಡಿವೆ ಎಂದು ನಾನು ಈಗ ಹೇಳುತ್ತೇನೆ. ಕೇಳಿದರೆ ನೀವು ಖಂಡಿತ ಆಶ್ಚರ್ಯಪಡುತ್ತೀರಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ಕೆಲಸಗಳೆಲ್ಲ ಹಠಾತ್ತಾಗಿ ಯಾಕೆ ನಿಂತು ಹೋಗುತ್ತಿವೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿರುತ್ತದೆ. ನಾಳೆ ಬೆಳಗ್ಗೆಯಷ್ಟರಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ, ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತವೆ ಅಂದುಕೊಂಡ ಪ್ರತಿ ಬಾರಿಯೂ ಕೊನೆ ನಿಮಿಷದಲ್ಲಿ ಯಾವುದೋ ಒಂದು ಅಡ್ಡಿ ಬರುತ್ತದೆ. ಆ ಕೆಲಸ ಅಲ್ಲೇ ನಿಂತು ಹೋಗುತ್ತದೆ. ಕೈಗೆ ಸಿಗಬೇಕಾದ ಹಣ ಪಕ್ಕದವರ ಪಾಲಾಗುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟರೂ, ಹಗಲು ರಾತ್ರಿ ನಿದ್ದೆ ಇಲ್ಲದೆ ರಕ್ತವನ್ನು ಬೆವರಾಗಿಸಿ ಕೆಲಸ ಮಾಡಿದರೂ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗುತ್ತಲೇ ಇಲ್ಲ. ಹಣವೇನೋ ಹೇಗೋ ಬರುತ್ತದೆ, ಆದರೆ ಯಾವ ದಾರಿಯಲ್ಲಿ ಬರುತ್ತದೋ ಅದಕ್ಕಿಂತ ದೊಡ್ಡ ದಾರಿಯಲ್ಲಿ ಖರ್ಚಾಗಿ ಹೋಗುತ್ತದೆ ಅಲ್ವಾ? ಮನೆಯಲ್ಲಿ ಒಂದು 10 ರೂಪಾಯಿ ಕೂಡ ನಿಲ್ಲುತ್ತಿಲ್ಲ. ಬಂದ ಹಣ ಬಂದಂತೆಯೇ ಆಸ್ಪತ್ರೆಗಳಿಗೆ ಅಥವಾ ಮನೆಯಲ್ಲಿ ಯಾವುದೋ ಸಡನ್ ರಿಪೇರಿಗಳಿಗೆ, ಅನಾವಶ್ಯಕ ಖರ್ಚುಗಳಿಗೆ ಹೋಗುತ್ತಿದೆ. ನೀವು ಯಾರಿಗೋ ಹಣವನ್ನು ಸಾಲವಾಗಿ ನೀಡುತ್ತೀರಿ, ಅವರು ಹಿಂತಿರುಗಿಸುವುದಿಲ್ಲ. ಆದರೆ ನೀವು ತಂದ ಸಾಲದ ಬಾಧೆಗಳು ವಿಪರೀತವಾಗಿ ಹೆಚ್ಚಾಗಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯದ ಪರಿಸ್ಥಿತಿಗಳು ಎದುರಾಗಿವೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಒಳ್ಳೆಯ ಸ್ಥಿತಿಯಲ್ಲಿದ್ದರೂ, ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ಲೋಪವಿಲ್ಲದಿದ್ದರೂ ಯಾಕೆ ಹೀಗಾಗುತ್ತಿದೆ ಎಂದು ನಿಮಗೆ ಅಸಲು ಅರ್ಥವಾಗುತ್ತಿಲ್ಲ. ಇದರ ಹಿಂದೆ ಇರುವ ಆ ಕರಾಳ ರಹಸ್ಯ, ಅವರು ನಿಮ್ಮ ಮನೆಗೆ ಕಳುಹಿಸಿದ ಆ ನಕಾರಾತ್ಮಕ ಶಕ್ತಿಯ ಬಗ್ಗೆ ತಿಳಿದರೆ
ನೀವು ನಿಮ್ಮ ಕಿವಿಗಳನ್ನು ನೀವೇ ನಂಬಲು ಸಾಧ್ಯವಿಲ್ಲ. ಹಣದ ವಿಷಯ ಪಕ್ಕಕ್ಕಿಟ್ರೆ, ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳಗಳು ನಿಮ್ಮನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಕುಗ್ಗಿಸುತ್ತಿವೆ. ಹೌದಮ್ಮ. ನಿನ್ನೆಯವರೆಗೂ ಎಷ್ಟೋ ಅನ್ಯೋನ್ಯವಾಗಿದ್ದ ಗಂಡ ಹೆಂಡತಿಯ ನಡುವೆ ಅಥವಾ ಪೋಷಕರು ಮತ್ತು ಮಕ್ಕಳ ನಡುವೆ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು ನಡೆಯುತ್ತಿವೆ. ಯಾಕೆ ಕಿರುಚಾಡುತ್ತಿದ್ದಾರೆ, ಒಬ್ಬರ ಮೇಲೊಬ್ಬರು ಯಾಕೆ ಕೋಪಿಸಿಕೊಳ್ಳುತ್ತಿದ್ದಾರೆ ಎಂದು ಯಾರಿಗೂ ತಿಳಿಯುತ್ತಿಲ್ಲ. ಮನೆಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಏನೋ ತಿಳಿಯದ ಒಂದು ನಕಾರಾತ್ಮಕ ಭಾವನೆ, ಒಂದು ದೊಡ್ಡ ಬಂಡೆಕಲ್ಲನ್ನು ನಿಮ್ಮ ಎದೆಯ ಮೇಲೆ ಇಟ್ಟ ಹಾಗೆ ಅನಿಸುತ್ತದೆ. ಹೊರಗಡೆ ಇದ್ದಾಗ ಸ್ನೇಹಿತರ ಜೊತೆ ತುಂಬಾ ಪ್ರಶಾಂತವಾಗಿ ನಗುತ್ತಾ ಇರುವ ನೀವು ಆ ಹೊಸ್ತಿಲು ದಾಟಿ ಮನೆಗೆ ಬರುತ್ತಿದ್ದಂತೆಯೇ ಒಂದು ರೀತಿಯ ಕಿರಿಕಿರಿ, ಅಶಾಂತಿ ಮೂಡುತ್ತದೆ. ಕಾರಣವಿಲ್ಲದೆಯೇ ಮನೆಯವರ ಮೇಲೆ ಕಿರುಚಾಡುತ್ತೀರಿ. ಇದೆಲ್ಲ ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ನೈಜ ಸ್ವಭಾವದ ಪ್ರಕಾರ ನಡೆಯುತ್ತಿಲ್ಲ. ನಿಮ್ಮ ಮನೆಯಲ್ಲಿ ಯಾರೋ ಬೇಕಂತಲೇ ಸೃಷ್ಟಿಸಿದ ಆ ನಕಾರಾತ್ಮಕ ಶಕ್ತಿಯಿಂದಲೇ ಇದೆಲ್ಲ ನಡೆಯುತ್ತಿದೆ. ಆದರೆ ಈ ನಕಾರಾತ್ಮಕ ಶಕ್ತಿ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ, ನಿಮ್ಮ ನಿದ್ರೆಯ ಮೇಲೆ ಎಷ್ಟು ಭಯಂಕರವಾದ ಪ್ರಭಾವ ಬೀರುತ್ತಿದೆ ಎಂದು ಕೇಳಿದರೆ ನೀವು ನಡುಗಿ ಹೋಗುತ್ತೀರಿ. ರಾತ್ರಿ ವೇಳೆ ನಿಮಗೆ ಅಸಲು ನಿದ್ದೆ ಸರಿಯಾಗಿ ಬರುತ್ತಿದೆಯೇ? ಒಂದು ಬಾರಿ ಯೋಚಿಸಿ. ಮಧ್ಯರಾತ್ರಿ ಹಠಾತ್ತಾಗಿ 2 ಅಥವಾ 3 ಗಂಟೆಯ ಸಮಯದಲ್ಲಿ ಎಚ್ಚರವಾಗುವುದು, ಯಾರೋ ನಿಮ್ಮ ಪಕ್ಕದಲ್ಲಿ ನಿಂತಿರುವ ಹಾಗೆ ಅನಿಸುವುದು, ಅಥವಾ ಯಾವುದೋ ತಿಳಿಯದ ಭಯ ನಿಮ್ಮನ್ನು ಬೆನ್ನಟ್ಟುವುದು ನಡೆಯುತ್ತಿದೆಯೇ? ಕಣ್ಣು ಮುಚ್ಚಿದರೆ ಸಾಕು ಹಾವುಗಳು ನಿಮ್ಮ ಮೇಲೆ ಬರುತ್ತಿರುವಂತೆ, ತೀರಿಹೋದವರು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಅಥವಾ ಎತ್ತರದ ಬೆಟ್ಟಗಳಿಂದ ಕೆಳಗೆ ಬಿದ್ದು ಹೋಗುತ್ತಿರುವಂತೆ ಭಯಂಕರವಾದ ಕೆಟ್ಟ ಕನಸುಗಳು ಬರುತ್ತಿವೆಯೇ? ಈ ಕನಸುಗಳಿಂದಾಗಿ ಬೆಳಗ್ಗೆ ಏಳುತ್ತಿದ್ದಂತೆಯೇ ಯಾವುದೇ ಉತ್ಸಾಹ ಇರುವುದಿಲ್ಲ. ಯಾವುದೋ ಒಂದು ವಿಪರೀತವಾದ ಆಯಾಸ, ದಿನವಿಡೀ ಯಾವ ಕೆಲಸವನ್ನೂ ಮಾಡಲು ಮನಸ್ಸಾಗದ ಒಂದು ಭಯಂಕರವಾದ ಸೋಂಬೇರಿತನ ನಿಮ್ಮನ್ನು ಆವರಿಸುತ್ತದೆ. ನಿಮಗೆ ತಿಳಿಯದ ಒಂದು ಅದೃಶ್ಯ ಭಾರ ನಿಮ್ಮ ಹೆಗಲ ಮೇಲಿರುವಂತೆ ಅನಿಸುತ್ತದೆ. ಆದರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಶತ್ರುಗಳು ನಿಮ್ಮ ಶರೀರದ ಆರೋಗ್ಯದ ಮೇಲೆ ಮಾಡಿದ ಪ್ರಯೋಗದ ಬಗ್ಗೆ ತಿಳಿದರೆ ನಿಮ್ಮ ಹೃದಯ ನಿಂತುಹೋದ ಹಾಗೆ ಆಗುತ್ತದೆ. ನಿನ್ನೆ ಮೊನ್ನೆಯವರೆಗೂ ಎಷ್ಟೋ ಆರೋಗ್ಯವಾಗಿದ್ದ ನಿಮಗೆ ಹಠಾತ್ತಾಗಿ ಆರೋಗ್ಯದ ಸಮಸ್ಯೆಗಳು ಬರಲು ಶುರುವಾಗಿದೆ. ಮೈಕೈ ನೋವು, ವಿಪರೀತವಾದ ಸುಸ್ತು, ತಲೆತಿರುಗುವಿಕೆಯಂತಹವು ಪದೇ ಪದೇ ಬರುತ್ತಿರುತ್ತವೆ. ನೀವು ಹೆದರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಎಷ್ಟೋ ಸಾವಿರ ಖರ್ಚು ಮಾಡಿ ಪರೀಕ್ಷೆಗಳನ್ನು ಮಾಡಿಸಿದರೂ ವರದಿಗಳೆಲ್ಲ ಸಾಮಾನ್ಯ ಎಂದೇ ಬರುತ್ತವೆ. ವೈದ್ಯರೇನೋ ನಿಮಗೆ ಯಾವ ಕಾಯಿಲೆಯೂ ಇಲ್ಲ ಎನ್ನುತ್ತಾರೆ. ಆದರೆ ನೀವು ಮಾತ್ರ ಒಳಗಡೆ ಯಾವುದೋ ತಿಳಿಯದ ಅನಾರೋಗ್ಯದಿಂದ, ನರಕಯಾತನೆಯಿಂದ ನರಳುತ್ತಲೇ ಇರುತ್ತೀರಿ. ಎಷ್ಟೂ ಔಷಧಿಗಳನ್ನು ಬಳಸಿದರೂ ಕನಿಷ್ಠ ಪ್ರಯೋಜನವೂ ಇರುವುದಿಲ್ಲ. ಇದೆಲ್ಲ ವೈದ್ಯಕೀಯ ಸಮಸ್ಯೆ ಅಲ್ಲ ಅಮ್ಮ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿದ ಪ್ರಯೋಗಗಳ ಕಾರಣದಿಂದ ನಿಮ್ಮ ಶರೀರದೊಳಗೆ ಪ್ರವೇಶಿಸಿದ ಅದೃಶ್ಯವಾದ ವಿಷವಿದು. ಈ ಲಕ್ಷಣಗಳೆಲ್ಲ ನಿಮ್ಮಲ್ಲಿ ಕಾಣಿಸುತ್ತಿವೆ ಅಂದರೆ ಅವರ ಪ್ರಯೋಗ ಯಶಸ್ವಿಯಾಗಿದೆ ಎಂದೇ ಅರ್ಥ. ಆದರೆ ಇಲ್ಲೇ ಒಂದು ಅದ್ಭುತ ನಡೆದಿದೆ. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ನಿಮ್ಮ ಶತ್ರುಗಳು ಕನಸಿನಲ್ಲೂ ಊಹಿಸದ ಒಂದು ಬೆಳವಣಿಗೆ ಈಗ ಆರಂಭವಾಗಿದೆ. ಅದೇನು ಎಂದು ಕೇಳಿದರೆ ಆಶ್ಚರ್ಯದಿಂದ ನಿಮ್ಮ ಕಣ್ಣುಗಳು ದೊಡ್ಡದಾಗುತ್ತವೆ. ನೋಡಿ ಅಮ್ಮ, ನೀವು ನಿಜವಾಗಿಯೂ ವೃಶ್ಚಿಕ ರಾಶಿಯವರಾಗಿದ್ದರೆ, ನಾನು ಈಗ ಹೇಳಿದ ಈ ಲಕ್ಷಣಗಳೆಲ್ಲ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ, ಈ ವಿಡಿಯೋ ನೋಡುತ್ತಿರುವಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದರೆ, ದಯವಿಟ್ಟು ಕೆಳಗೆ ಪ್ರತಿಕ್ರಿಯೆಗಳ ಪೆಟ್ಟಿಗೆಯಲ್ಲಿ ಓಂ ನಮಃಶಿವಾಯ ಎಂದು ಖಂಡಿತವಾಗಿ ಬರೆಯಿರಿ. ಆ ಪರಮಶಿವನ ಕರುಣಾ ಕಟಾಕ್ಷಗಳು ನಿಮಗೆ ಲಭಿಸಿ ನಿಮ್ಮ ಕಷ್ಟಗಳೆಲ್ಲ ಈ ಕ್ಷಣವೇ ತೀರಿಹೋಗಲಿ ಎಂದು ನಾನು ಮನಸ್ಸುಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಭಗವಂತನ ಹೆಸರನ್ನು ನೆನೆಯುವುದರಿಂದ ನಮ್ಮ ಸುತ್ತಲೂ ಒಂದು ಉತ್ತಮವಾದ ಸಕಾರಾತ್ಮಕ ವಲಯ ಏರ್ಪಡುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ಕೊನೆಯವರೆಗೂ ತಾಳ್ಮೆಯಿಂದ ಖಂಡಿತವಾಗಿ ನೋಡಿ. ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವ ಆ ರಹಸ್ಯ ಪರಿಹಾರ ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷಿಗಳಿಗೂ ತಿಳಿದಿಲ್ಲ. ಅದನ್ನು ಮಾಡಿದರೆ ನಿಮ್ಮ ಜೀವನ ರಾತ್ರೋರಾತ್ರಿ ಹೇಗೆ ಬದಲಾಗಿ ಬಿಡುತ್ತದೆ ಎಂದು ತಿಳಿದುಕೊಳ್ಳುವ ಆಸೆ ನಿಮಗಿಲ್ಲವೇ? ಇದುವರೆಗೆ ನೀವು ಎಷ್ಟೋ ಸಂಕಟಪಟ್ಟಿದ್ದೀರಿ. ನಿಮ್ಮ ಕಣ್ಣೀರನ್ನು ನೀವೇ ಒರೆಸಿಕೊಂಡಿದ್ದೀರೇ ವಿನಃ ಯಾರೂ ಪಟ್ಟಿಸಿಕೊಳ್ಳಲಿಲ್ಲ. ನಿಮಗೆ ಸಹಾಯ ಮಾಡಲು ಸ್ವಂತ ಜನ ಕೂಡ ಮುಂದೆ ಬರಲಿಲ್ಲ. ಆದರೆ ಒಂದು ದೈವಶಕ್ತಿ ಮಾತ್ರ ನಿಮ್ಮನ್ನು ಹಗಲು ರಾತ್ರಿ ಗಮನಿಸುತ್ತಲೇ ಇತ್ತಮ್ಮ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿದ ಪ್ರಯೋಗಗಳು, ಅವರ ಕುತಂತ್ರಗಳು, ನಿಮ್ಮ ಮನೆಗೆ ಕಳುಹಿಸಿದ ಆ ನಕಾರಾತ್ಮಕ ಶಕ್ತಿ ಎಲ್ಲವೂ ಈಗ ತಿರುಗುಬಾಣದಂತೆ ಮತ್ತೆ ಅವರಿಗೆ ಮರಳಿ ಹೋಗುತ್ತಿದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ 100ಕ್ಕೆ 100ರಷ್ಟು ನಿಜ. ಈ ಸೃಷ್ಟಿಯಲ್ಲಿ ಒಂದು ದೊಡ್ಡ ನಿಯಮವಿದೆ, ಅದೇ ಕರ್ಮಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಯಾರು ಎದುರಿನವರಿಗೆ ಅಕಾರಣವಾಗಿ ಕೀಡು ಬಗೆಯುತ್ತಾರೋ ಆ ಕೀಡು ಬಡ್ಡಿ ಸಮೇತವಾಗಿ ಅವರಿಗೆ ಮರಳಿ ಹೋಗುತ್ತದೆ. ಈಗ ನಿಮ್ಮ ಶತ್ರುಗಳ ಪರಿಸ್ಥಿತಿಯು ಅಚ್ಚ ಹಾಗೆಯೇ ಇದೆ. ಅವರು ನಿಮ್ಮ ಮೇಲೆ ಬಿಟ್ಟ ಬಾಣಗಾಳಿಯಲ್ಲಿ
ಹಿಂದಕ್ಕೆ ತಿರುಗಿ ಅವರ ಎದೆಗೆ ಚುಚ್ಚಿಕೊಳ್ಳುತ್ತಿದೆ. ಅದಕ್ಕೆ ಅವರು ಈಗ ಭಯದಿಂದ ನಡುಗುತ್ತಿದ್ದಾರೆ. ಅವರಿಗೆ ಏನು ನಡೆಯುತ್ತಿದೆ ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಅಸಲು ಈ ಅದ್ಭುತ ಹೇಗೆ ನಡೆಯಿತು? ದೇವರು ನಿಮ್ಮ ಪರವಾಗಿ ಹೇಗೆ ನಿಂತಿದ್ದಾನೆ ಎಂದು ತಿಳಿದರೆ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು ಗೊತ್ತಾ? ಕುಜ. ನವಗ್ರಹಗಳಲ್ಲಿ ಕುಜ ಎಂದರೆ ಅಗ್ನಿ, ಮಹಾಧೈರ್ಯ, ಹೋರಾಟದ ಪಟುತ್ವ, ದೇವತೆಗಳ ಸೇನಾಧಿಪತಿ. ಒಂದು ಅಗ್ನಿಗೋಳದಂತಿರುವ ವೃಶ್ಚಿಕ ರಾಶಿಯವರ ಮೇಲೆ ಯಾರಾದರೂ ಕೆಟ್ಟ ಪ್ರಯೋಗಗಳನ್ನು ಮಾಡಿದರೆ ಆ ಅಗ್ನಿಯಲ್ಲಿ ಬಿದ್ದ ಒಂದು ಸಣ್ಣ ಕಸದ ಕಾಗದದಂತೆ ಅವು ಉರಿದು ಬೂದಿಯಾಗಲೇಬೇಕು. ಆರಂಭದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ಕಳುಹಿಸಿದಾಗ ಅವರಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿದ ಹಾಗೆ ಅನಿಸಿರಬಹುದು. ನಿಮಗೆ ಕೆಲವು ಕಷ್ಟಗಳು ಎದುರಾಗಿರಬಹುದು. ಆದರೆ ಅದು ಕೇವಲ ನಿಮ್ಮ ಸಹನೆಯನ್ನು, ನಿಮ್ಮ ಭಕ್ತಿಯನ್ನು ಪರೀಕ್ಷಿಸಲು ದೇವರು ಆಡಿದ ಒಂದು ಸಣ್ಣ ನಾಟಕ ಮಾತ್ರ. ಯಾವಾಗ ನೀವು ತಡೆದುಕೊಳ್ಳಲಾಗದೆ ಕಣ್ಣೀರಿನಿಂದ ದೇವರ ಮುಂದೆ ನಿಂತು ಬೇಡಿಕೊಂಡಿರೋ, ಯಾವಾಗ ನಿಮ್ಮ ತಾಳ್ಮೆ ಮುಗಿದು ಹೋಗಿ ನಿಮ್ಮ ಹೃದಯ ರೋಧಿಸಿತೋ, ಆಗ ಆ ಕುಜ ಭಗವಾನನು ಜಾಗೃತನಾದನು. ನಿಮ್ಮ ಜಾತಕದಲ್ಲಿ ಅಡಗಿರುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಈಗ ಉಗ್ರ ರೂಪದಿಂದ ಕಾರ್ಯಪ್ರವೃತ್ತವಾಗಿದೆ. ಈ ಶಕ್ತಿಯಂತಹದ್ದು ಎಂದರೆ ನಿಮ್ಮ ಮೇಲೆ ಬರುವ ನಕಾರಾತ್ಮಕ ಶಕ್ತಿಯನ್ನು ಒಂದು ಕನ್ನಡಿಯಂತೆ ಹಿಂದಕ್ಕೆ ತಿರುಗಿಸಿ ಹೊಡೆಯುತ್ತದೆ. ಇದರಿಂದಾಗಿ ನಿಮ್ಮ ಶತ್ರುಗಳ ಮನೆಗಳಲ್ಲಿ ಈಗ ಅಸಲಾದ ಕಲ್ಲೋಲ ಶುರುವಾಗಿದೆ. ಅವರ ಜೀವನದಲ್ಲಿ ಈಗ ಏನು ನಡೆಯುತ್ತಿದೆ ಎಂದು ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ನಿಮಗೆ ರಾತ್ರಿಗಳಲ್ಲಿ ನಿದ್ದೆ ಇಲ್ಲದಂತೆ ಮಾಡಿದವರು ಈಗ ಮಧ್ಯರಾತ್ರಿ ಭಯದಿಂದ ಬೆವರಿ ಉಲಿದು ಏಳುತ್ತಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದೆಬ್ಬೆಹಾಕಿ ನೀವು ಬೀದಿಗೆ ಬರಬೇಕೆಂದು ಬಯಸಿದವರು ಈಗ ಊಹಿಸಲಾಗದ ನಷ್ಟಗಳಿಂದ ಸಾಲದ ಕೂಪದಲ್ಲಿ ಮುಳುಗಿ ಹೋಗುತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಬೆಂಕಿಯಿಟ್ಟು ಜಗಳಗಳನ್ನು ಸೃಷ್ಟಿಸಿದವರ ಮನೆಗಳಲ್ಲಿ ಈಗ ಪ್ರಶಾಂತತೆ ಇಲ್ಲದೆ ಒಬ್ಬರನ್ನೊಬ್ಬರು ಅನುಮಾನಿಸುತ್ತಾ ಹೊಡೆದಾಡಿಕೊಳ್ಳುತ್ತಿದ್ದಾರೆ. ಇದೆಲ್ಲ ನೀವು ಮಾಡಿದ ಕೆಲಸವಲ್ಲ. ನೀವು ಯಾರಿಗೂ ಶಾಪ ಹಾಕಬೇಕಾದ ಅಗತ್ಯವೂ ಇಲ್ಲ ಅಮ್ಮ. ಆ ದೈವಶಕ್ತಿಯವರ ಕರ್ಮಗಳಿಗೆ ನೀಡುತ್ತಿರುವ ಕಠಿಣವಾದ ಶಿಕ್ಷೆಯಿದು. ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿಯೇ ಒಂದು ಅದ್ಭುತವಾದ ಆರನೇ ಇಂದ್ರಿಯ ಜ್ಞಾನ ಇರುತ್ತದೆ. ನಿಮಗೆ ಜರುಗಲಿರುವುದನ್ನು ಮುಂಚಿತವಾಗಿಯೇ ಊಹಿಸಬಲ್ಲ ಶಕ್ತಿಯನ್ನು ನಿಮಗೆ ಹುಟ್ಟಿನಿಂದಲೇ ದೇವರು ನೀಡಿದ್ದಾನೆ. ಆದರೆ ಮಧ್ಯದಲ್ಲಿ ಬಂದ ಈ ನಕಾರಾತ್ಮಕ ಶಕ್ತಿ, ಆ ಶತ್ರುಗಳ ಪ್ರಯೋಗಗಳ ಕಾರಣದಿಂದ ನಿಮ್ಮ ಮನಸ್ಸು ಕೆಲವು ದಿನ ಮಂದವಾಗಿತ್ತು. ಈಗ ಆ ಮೋಡಗಳೆಲ್ಲ ಕ್ರಮೇಣ ದೂರವಾಗುತ್ತಿವೆ. ಪರಮಶಿವನ ಕರುಣೆ, ಮುಖ್ಯವಾಗಿ ಕಾಲಭೈರವನ ಕಟಾಕ್ಷ ನಿಮ್ಮ ಮೇಲೆ ಬೀಳಲು ಶುರುವಾಗುತ್ತಿದೆ. ಅಸಲು ಈ ಕಾಲಭೈರವ ನಿಮ್ಮ ಜೀವನಕ್ಕೆ ಹಠಾತ್ತಾಗಿ ಹೇಗೆ ಬಂದ? ಅವರ ಆಗಮನದಿಂದ ನಿಮ್ಮ ಶತ್ರುಗಳ ಎದೆಯಲ್ಲಿ ಯಾಕೆ ನಡುಕ ಹುಟ್ಟಿದೆ ಗೊತ್ತಾ? ಸಾಕ್ಷಾತ್ ಆ ಪರಮಶಿವನ ರೌದ್ರರೂಪವೇ ಕಾಲಭೈರವ ಸ್ವಾಮಿ. ಈ ಸೃಷ್ಟಿಯಲ್ಲಿ ಕಾಲಕ್ಕೆ, ಕರ್ಮಕ್ಕೆ ಅವರೇ ಏಕೈಕ ಅಧಿಪತಿ. ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ, ಯಾರಿಗೂ ದ್ರೋಹ ಮಾಡದೇ ಇರುವುದರಿಂದ ಅವರಿಗೆ ಕಾಲಭೈರವನ ರಕ್ಷಣೆ ಯಾವಾಗಲೂ ಅದೃಶ್ಯ ರೂಪದಲ್ಲಿ ಇರುತ್ತದೆ. ನಿಮ್ಮ ಕಣ್ಣೀರು ನೆಲದ ಮೇಲೆ ಬಿದ್ದ ಪ್ರತಿ ಬಾರಿಯೂ ಆ ಕಾಲಭೈರವನ ಆಗ್ರಹ ನಿಮ್ಮ ಶತ್ರುಗಳ ಮೇಲೆ ಎರಡರಷ್ಟಾಗುತ್ತಾ ಬಂದಿದೆ. ನಿಮ್ಮ ಶತ್ರುಗಳು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮೋಸ ಮಾಡಿಲ್ಲ, ಶಿವನ ಮಗನಂತಿರುವ ನಿಮ್ಮನ್ನು ಕೆಣಕಿದ್ದಾರೆ. ಅದಕ್ಕೆ ಬೆಲೆಯನ್ನು ಅವರು ಈಗ ಪ್ರತಿಕ್ಷಣವೂ ನರಕ ಅನುಭವಿಸುತ್ತಾ ಪಾವತಿಸುತ್ತಿದ್ದಾರೆ. ಕೂಜನಿಗೆ ಅಧಿದೇವತೆಯಾದ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವೇಲಾಯುಧದಿಂದ ನಿಮ್ಮ ಸುತ್ತಲೂ ಒಂದು ಮಹಾರಕ್ಷಣಾ ವಲಯವನ್ನು ಏರ್ಪಡಿಸಿದ್ದಾನೆ. ಹಾಗೆಯೇ ಉಗ್ರ ನರಸಿಂಹಸ್ವಾಮಿ ತನ್ನ ಭಯಂಕರವಾದ ರೂಪದಿಂದ ನಿಮ್ಮ ಮೇಲೆ ಬರುತ್ತಿರುವ ದುಷ್ಟ ಶಕ್ತಿಗಳನ್ನು ಹೊಸ್ತಿಲ ಹೊರಗೆ ತಡೆಯುತ್ತಿದ್ದಾನೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸದೆ ನಡೆಯುತ್ತಿರುವ ಒಂದು ಮಹಾ ಆಧ್ಯಾತ್ಮಿಕ ಯುದ್ಧ. ಈ ಯುದ್ಧದಲ್ಲಿ ಗೆಲುವು 100ಕ್ಕೆ 100ರಷ್ಟು ನಿಮ್ಮದೇ. ಆದರೆ ಇಲ್ಲೇ ನೀವು ತುಂಬಾ ಜಾಗರೂಕರಾಗಿರಬೇಕು. ಈ ರಕ್ಷಣಾ ವಲಯ ಜೀವನದುದ್ದಕ್ಕೂ ಇರಬೇಕಾದರೆ, ಶತ್ರುಗಳ ಆಟ ಸಂಪೂರ್ಣವಾಗಿ ಮುಗಿದು ಹೋಗಬೇಕಾದರೆ, ನೀವು ಸ್ವತಃ ಮಾಡಬೇಕಾದ ಒಂದು ಅತ್ಯಂತ ಪ್ರಮುಖವಾದ ಕೆಲಸವಿದೆ. ಆ ಕೆಲಸ ಮಾಡದಿದ್ದರೆ ಮಾತ್ರ ನಿಮ್ಮ ಸುತ್ತಮುತ್ತ ಹೊಂಚು ಹಾಕಿರುವ ಈ ನಕಾರಾತ್ಮಕ ಶಕ್ತಿ ಮತ್ತೆ ನೀವು ಮೈಮರೆತಾಗ ನಿಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಆ ಕೆಲಸ ಏನು, ಆ ಪವರ್ಫುಲ್ ಪರಿಹಾರ ಏನು ಎಂಬುದನ್ನು ನಾನು ಈಗ ಎಳೆಯಾಗಿ ವಿವರವಾಗಿ ಹೇಳುತ್ತೇನೆ. ತುಂಬಾ ಶ್ರದ್ಧೆಯಿಂದ ಕೇಳಿ. ಇದು ಕೇಳಲು ತುಂಬಾ ಸಣ್ಣ ಪರಿಹಾರವೇ ಇರಬಹುದು, ಆದರೆ ಇದರ ಹಿಂದೆ ಇರುವ ಶಕ್ತಿ ಸಾಮಾನ್ಯದ್ದಲ್ಲ ಅಮ್ಮ. ನಿಮಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿರುವ ಯಾವುದಾದರೂ ಹಳೆಯ ಶಿವನ ದೇವಸ್ಥಾನಕ್ಕೆ ಅಥವಾ ಕಾಲಭೈರವ ಸ್ವಾಮಿ ಗುಡಿಗೆ ನೀವು ಹೋಗಬೇಕು. ಮುಖ್ಯವಾಗಿ ಈ ಪರಿಹಾರವನ್ನು ಮಂಗಳವಾರ ಅಥವಾ ಭಾನುವಾರ ಸಾಯಂಕಾಲದ ವೇಳೆ, ಅಂದರೆ ಸೂರ್ಯಾಸ್ತದ ನಂತರ ಕತ್ತಲಾಗುತ್ತಿರುವ ಸಮಯದಲ್ಲಿ ಹೋಗುವುದು ತುಂಬಾ ಕಷ್ಟ. ಯಾಕೆಂದರೆ ಆ ಸಂಧ್ಯಾ ಸಮಯದಲ್ಲೇ ಕಾಲಭೈರವನ ಶಕ್ತಿಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತವೆ.
ಗುಡಿಗೆ ಹೋಗುವಾಗ ನೀವು ಎಂದಿಗೂ ಬರಿಗೈಯಲ್ಲಿ ಹೋಗಬಾರದು. ನಿಮ್ಮ ಜೊತೆ ಸ್ವಲ್ಪ ಕಪ್ಪು ಎಳ್ಳು, ಶುದ್ಧವಾದ ಗಾಣದಿಂದ ತೆಗೆದ ಎಳ್ಳೆಣ್ಣೆ, 2 ಹೊಸ ಮಣ್ಣಿನ ಹಣತೆಗಳನ್ನು ತೆಗೆದುಕೊಂಡು ಹೋಗಿ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೂ ಹಗೆತನ, ಪ್ರತಿಕಾರ ಖಂಡಿತ ಇರಬಾರದು. ಅವರು ನಾಶವಾಗಿ ಹೋಗಲಿ ದೇವರೇ ಎಂದು ನೀವು ಬೇಡಿಕೊಳ್ಳಬಾರದು. ಯಾಕೆಂದರೆ ದೇವರಿಗೆ ಗೊತ್ತು ಯಾರಿಗೆ ಯಾವ ಶಿಕ್ಷೆ ನೀಡಬೇಕು ಎಂದು. ಕೇವಲ ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಮಾತ್ರ ನೀವು ದೇವರನ್ನು ಪ್ರಾರ್ಥಿಸಬೇಕು. ಆ ಗುಡಿಯ ಆವರಣದೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ನಿಮ್ಮಲ್ಲಿ ಒಂದು ತಿಳಿಯದ ಪ್ರಶಾಂತತೆ, ನಿಮ್ಮ ಶರೀರದಲ್ಲಿ ಒಂದು ಸಕಾರಾತ್ಮಕ ತರಂಗ ಶುರುವಾಗಬೇಕು. ಆನಂತರ ನೀವು ಮಾಡಬೇಕಾದ ಅದ್ಭುತವಾದ ಕೆಲಸ ಏನು ಗೊತ್ತಾ? ಕಾಲಭೈರವ ಸ್ವಾಮಿಯ ಸನ್ನಿಧಿಯಲ್ಲಿ ಅಥವಾ ಆ ಶಿವನ ಮುಂದೆ ಆ 2 ಹೊಸ ಮಣ್ಣಿನ ಹಣತೆಗಳನ್ನು ಇಟ್ಟು ಅದರಲ್ಲಿ ನೀವು ಮನೆಯಿಂದ ತಂದ ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಿ, ಆ ಎಣ್ಣೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ, 2 ಬತ್ತಿಗಳನ್ನು ಹಾಕಿ, ಹತ್ತಿಯಿಂದ ಮಾಡಿದ ಆ ದೀಪಗಳನ್ನು ಹಚ್ಚಿ, ದೀಪ ಹಚ್ಚಿದ ನಂತರ ಕಣ್ಣು ಮುಚ್ಚಿ 2 ಕೈ ಮುಗಿದು ನಿಮ್ಮ ಮನಸ್ಸಿನಲ್ಲಿರುವ ಸಂಕಟವನ್ನೆಲ್ಲ ಆ ಸ್ವಾಮಿಯ ಮುಂದೆ ಅಳುತ್ತಲೇ ಹೇಳಿಕೊಳ್ಳಿ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ದೇವರ ಮುಂದೆ ಅತ್ತರೆ ತಪ್ಪೇನಿಲ್ಲ. ಸ್ವಾಮಿ, ನನಗೆ ತಿಳಿಯದೆ ಯಾರಾದರೂ ನನ್ನ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡಿದ್ದರೆ, ನನಗೆ ಶತ್ರುಗಳಿಂದ ಯಾವುದೇ ಅಡ್ಡಿ ಆತಂಕಗಳು ಬರುತ್ತಿದ್ದರೆ, ನನ್ನ ಬೆಳವಣಿಗೆಯನ್ನು ಯಾರಾದರೂ ನೋಡಿ ಸಹಿಸದಿದ್ದರೆ ಅವೆಲ್ಲವನ್ನೂ ನೀನೇ ಓಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅಭಯಹಸ್ತ ನೀಡಿ ರಕ್ಷಿಸು ತಂದೆ ಎಂದು ಮನಸಾರೆ ಬೇಡಿಕೊಳ್ಳಿ. ಆನಂತರ ಅಲ್ಲೇ ಗುಡಿಯಲ್ಲಿ ಒಂದು ಕಡೆ ಎಲ್ಲಾದರೂ ಪ್ರಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಎಂಬ ಪರಮ ಪವಿತ್ರವಾದ ಮಂತ್ರವನ್ನು 108 ಬಾರಿ ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಜಪಿಸಿ. ಈ ಮಂತ್ರವನ್ನು ನೀವು ಪಠಿಸುವ ಪ್ರತಿ ಬಾರಿಯೂ ನಿಮ್ಮ ಶರೀರದಲ್ಲಿ, ನಿಮ್ಮ ಸುತ್ತಲಿರುವ ಗಾಳಿಯಲ್ಲಿ ಒಂದು ಬಲವಾದ ಕಣ್ಣಿಗೆ ಕಾಣಿಸದ ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ. ಆ ಶಕ್ತಿ ನಿಮ್ಮ ಮೇಲಿರುವ ಮಾಟಮಂತ್ರ, ನರಘೋಷದಂತಹ ಕರಾಳ ಶಕ್ತಿಗಳನ್ನು ಅಲ್ಲಲ್ಲೇ ಪಟಾಪಂಚಲು ಮಾಡಿ ಸುಟ್ಟು ಬೂದಿ ಮಾಡುತ್ತದೆ. ಆದರೆ ಇಲ್ಲಿಗೆ ಈ ಪರಿಹಾರ ಪೂರ್ಣಗೊಳ್ಳುವುದಿಲ್ಲ. ಅಸಲಾದ ರಹಸ್ಯ ಇನ್ನೊಂದಿದೆ. ಅದನ್ನು ಕೂಡ ನೀವು ಸರಿಯಾಗಿ ಪಾಲಿಸಿದರೆ ಮಾತ್ರ ಇದರ ಪೂರ್ಣ ಫಲಿತಾಂಶ ನಿಮಗೆ ಸಿಗುತ್ತದೆ. ಅರ್ಧಂಬರ್ಧ ಮಾಡಿದರೆ ಪ್ರಯೋಜನ ಇರಲ್ಲ ಅಲ್ವಾ? ನಿಮ್ಮ ಮಂತ್ರ ಜಪ ಪೂರ್ಣಗೊಂಡ ನಂತರ ಗುಡಿಯ ಆವರಣದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಆ ಮರದ ಬುಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕರಿಸಿಕೊಳ್ಳಿ. ಅಶ್ವತ್ಥ ವೃಕ್ಷದಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳು ಇರುತ್ತಾರೆ. ಅವರ ಆಶೀರ್ವಾದ ನಿಮಗೆ ಕವಚದಂತೆ ಬದಲಾಗುತ್ತದೆ. ಆ ರಾತ್ರಿ ಮನೆಗೆ ಹೋಗಿ ಪ್ರಶಾಂತವಾಗಿ ಯಾವುದೇ ಆಲೋಚನೆಗಳನ್ನಿಟ್ಟುಕೊಳ್ಳದೆ ನಿದ್ದೆ ಮಾಡಿ. ಮರುದಿನ ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ಯಾರ ಜೊತೆಯೂ ಒಂದು ಮಾತು ಕೂಡ ಮಾತನಾಡುವ ಮುನ್ನ ಒಂದು ಹಿಡಿಯನ್ನ ಅಥವಾ ಕೆಲವು ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಹೊರಗೆ ಹೋಗಿ ಕಾಗೆಗಳಿಗೆ ಆಹಾರವಾಗಿ ಹಾಕಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಗೆಗಳು ಶನೀಶ್ವರನ ವಾಹನಗಳು, ಹಾಗೆಯೇ ನಮ್ಮ ಪಿತೃ ದೇವತೆಗಳ ಪ್ರತಿರೂಪಗಳು. ಕಾಗೆಗಳು ಬಂದು ನೀವು ಹಾಕಿದ ಆಹಾರವನ್ನು ತಿಂದರೆ ನಿಮ್ಮ ಮೇಲಿರುವ ಕರ್ಮ ದೋಷಗಳು, ಪಿತೃದೋಷಗಳು, ವರ್ಷಗಳಿಂದ ನಿಮ್ಮನ್ನು ಪೀಡಿಸುತ್ತಿರುವ ಶತ್ರು ಬಾಧೆಗಳೆಲ್ಲ ಆ ಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುತ್ತವೆ. ಈ ಸಣ್ಣ ಪರಿಹಾರವನ್ನು 3 ವಾರಗಳ ಕಾಲ, ಅಂದರೆ 3 ಮಂಗಳವಾರ ಅಥವಾ 3 ಭಾನುವಾರ ನಿಯಮಿತವಾಗಿ 1 ವಾರವೂ ಬಿಡುವು ನೀಡದಂತೆ ಮಾಡಿ ನೋಡಿ. ಆಮೇಲೆ ನಿಮ್ಮ ಜೀವನದಲ್ಲಿ ಬರುವ ಅದ್ಭುತವಾದ ಬದಲಾವಣೆಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ. ಎಂದೋ ನಿಂತುಹೋದ ಕೆಲಸಗಳು ಮತ್ತೆ ವಿಪರೀತವಾದ ವೇಗದಲ್ಲಿ ಮುಂದುವರಿಯುತ್ತವೆ. ನಿಮ್ಮ ಕೈ ತಪ್ಪಿ ಹೋಗಿ ಎಲ್ಲೋ ಸಿಲುಕಿಕೊಂಡಿದ್ದ ಹಣ ಮರಳಿ ನಿಮ್ಮ ಕೈ ಸೇರುತ್ತದೆ. ಮನೆಯಲ್ಲಿ ದಿನಾಲೂ ನಡೆಯುವ ಆ ಕಿರಿಕಿರಿ, ಜಗಳಗಳು ನಿಂತುಹೋಗಿ ಪ್ರಶಾಂತವಾದ ವಾತಾವರಣ ನೆಲೆಸುತ್ತದೆ. ನಿಮಗೆ ಬರುವ ಆ ಭಯಂಕರವಾದ ಕನಸುಗಳು ಬರುವುದು ಸಂಪೂರ್ಣವಾಗಿ ನಿಂತುಹೋಗಿ ಒಂದು ಸಣ್ಣ ಮಗುವಿನಂತೆ ಪ್ರಶಾಂತವಾದ ನಿದ್ದೆ ಬರುತ್ತದೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಸಂಚು ರೂಪಿಸಿದ ಶತ್ರುಗಳು ನಿಮ್ಮ ಹತ್ತಿರ ಸುಳಿಯಲು ಕೂಡ ಕನಸಿನಲ್ಲೂ ಹೆದರುತ್ತಾರೆ. ಅವರಿಗೆ ಅರ್ಥವಾಗಿಬಿಡುತ್ತದೆ, ಇವರಿಗೆ ಯಾವುದೋ ದೊಡ್ಡ ದೈವಶಕ್ತಿ ಬೆಂಬಲವಾಗಿದೆ, ಇನ್ನು ಇವರನ್ನು ನಾವು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೆದರಿ ಓಡಿಹೋಗುತ್ತಾರೆ. ಈ ಪರಿಹಾರ ಎಷ್ಟು ಶಕ್ತಿಶಾಲಿಯಾದದ್ದು, ಇದು ನಿಮ್ಮ ಜೀವನಕ್ಕೆ ಹೇಗೆ ತಿರುವು ನೀಡುತ್ತದೆ ಎಂಬುದು ನೀವು ಪ್ರಾಯೋಗಿಕವಾಗಿ ಆಚರಿಸಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದಮ್ಮ. ನೀವೆಲ್ಲರೂ ನನಗೆ ಸ್ವಂತ ಕುಟುಂಬದ ಸದಸ್ಯರಿದ್ದ ಹಾಗೆ. ನಿಮ್ಮ ಕಷ್ಟಗಳನ್ನು ನೋಡಿ ನನಗೂ ಮನಸ್ಸು ಕರಗುತ್ತದೆ. ಇದುವರೆಗೆ ನೀವು ಎಷ್ಟು ಅತ್ತಿದ್ದೀರೋ, ಎಷ್ಟು ನರಕ ಅನುಭವಿಸಿದ್ದೀರೋ, ಎಷ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರೋ, ಅವೆಲ್ಲವನ್ನೂ ಒಂದು ಕೆಟ್ಟ ಕನಸಿನಂತೆ ಮರೆತುಬಿಡಿ. ಆ ಕರಾಳ ದಿನಗಳು ಸಂಪೂರ್ಣವಾಗಿ ಮುಗಿದು ಹೋಗಿವೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳಕಿನಿಂದ ತುಂಬಿದ ಹೊಸ ಭವಿಷ್ಯ ಆರಂಭವಾಗಲಿದೆ. ಸಾಕ್ಷಾತ್ ಆ ದೇವರೇ ನಿಮ್ಮ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದಾನೆ. ಇನ್ಮುಂದೆ
ನೀವು ಯಾವುದಕ್ಕೂ ಹೆದರಬೇಕಾದ ಅಗತ್ಯವೇ ಇಲ್ಲ. ಎಂತಹ ದೊಡ್ಡ ಶತ್ರುವಾಗಿದ್ದರೂ ಸರಿ, ನಿಮ್ಮ ಕೂದಲನ್ನು ಕದಡಲು ಸಾಧ್ಯವಿಲ್ಲ. ನಿಮ್ಮ ಜಾತಕದಲ್ಲಿರುವ ಅಗ್ನಿ ತತ್ವವನ್ನು, ಆ ಕುಜ ಶಕ್ತಿಯನ್ನು ಸರಿಯಾದ ಹಾದಿಯಲ್ಲಿ ಉಪಯೋಗಿಸಿ, ಯಾರ ಮೇಲೂ ಹಗೆತನ ಸಾಧಿಸದೆ ಕೇವಲ ನಿಮ್ಮ ಗುರಿಗಳ ಮೇಲೆ, ನಿಮ್ಮ ಬೆಳವಣಿಗೆಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಮಾತ್ರ ಗಮನ ಹರಿಸಿ. ದೈವದ ಮೇಲೆ ನಿಮಗಿರುವ ನಂಬಿಕೆಯನ್ನು ಎಂತಹ ಪರಿಸ್ಥಿತಿಯಲ್ಲೂ, ಎಷ್ಟೇ ಕಷ್ಟಗಳು ಬಂದರೂ ಸರಿಬಿಡಬೇಡಿ. ನೀವು ಎಷ್ಟು ಬಲವಾಗಿ ದೇವರನ್ನು ನಂಬುತ್ತೀರೋ, ಅವರು ಅಷ್ಟೂ ಅದೃಶ್ಯ ರೂಪದಲ್ಲಿ ನಿಮ್ಮ ಬೆನ್ನಿಗಿದ್ದು ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾರೆ. ನಿಮ್ಮ ಕಣ್ಣೀರಿಗೆ ತಕ್ಕ ಒಳ್ಳೆಯ ಪ್ರತಿಫಲ ಸಿಗುವ ಅದೃಷ್ಟದ ಸಮಯ ಬಂದಿದೆ. ಇನ್ನು ನಿಮ್ಮ ಮುಖದಲ್ಲಿ ಬೇಸರ ಬೇಡ. ಒಂದು ಒಳ್ಳೆಯ ಆತ್ಮವಿಶ್ವಾಸದಿಂದ ಕೂಡಿದ ನಗುಮುಖದಿಂದ ಈ ಹೊಸ ಜೀವನವನ್ನು ಪ್ರಾರಂಭಿಸಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಕನ್ನಡಿ ಹಿಡಿದ ಹಾಗೆ ಅನಿಸಿದ್ದರೆ, ಖಂಡಿತವಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರಲ್ಲಿ ವೃಶ್ಚಿಕ ರಾಶಿಯವರು ಯಾರಾದರೂ ಇದ್ದರೆ, ಅವರಿಗೂ ಈ ವಿಡಿಯೋವನ್ನು ತಕ್ಷಣವೇ ಹಂಚಿಕೊಳ್ಳಿ. ಅವರಿಗೂ ಈ ಅದ್ಭುತವಾದ ದೈವ ರಹಸ್ಯ ತಿಳಿಯಲಿ. ಹಾಗೆಯೇ ನಮ್ಮ ಚಾನೆಲ್ ಭಕ್ತಿ ಜ್ಯೋತಿಷ್ಯ ವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನ ಇಂತಹ ಅದ್ಭುತವಾದ ಆಧ್ಯಾತ್ಮಿಕ ವಿಷಯಗಳು, ನಿಮ್ಮ ಜೀವನವನ್ನು ಬದಲಾಯಿಸುವ ಪ್ರಭಾವಶಾಲಿ ಜ್ಯೋತಿಷ್ಯ ವಿಶ್ಲೇಷಣೆಗಳನ್ನು ನಿಮಗಾಗಿ ತರುತ್ತಲೇ ಇರುತ್ತೇನೆ. ಯಾವಾಗಲೂ ಧೈರ್ಯವಾಗಿರಿ, ನಂಬಿಕೆಯಿಂದ ಮುನ್ನಡೆಯಿರಿ. ಜಯ ಯಾವಾಗಲೂ ನಿಮ್ಮದೇ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.